ಸ್ನೇಹಿತರೆ, ಎಷ್ಟು ಸುಂದರವಾದ ಮಲ್ಲಿಗೆ ಹೂಗಳು ನೋಡಿ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಆಗಿತ್ತು ಮಲ್ಲಿಗೆ ಹೂಗಳು. ಬಹಳಷ್ಟು ಮಲ್ಲಿಗೆ ಹೂಗಳಾಗಿವೆ. 2-3 ಥರದ ಮಲ್ಲಿಗೆಗಳು, ಒಂದೇ ಥರದ್ದಲ್ಲ. ದುಂಡು ಮಲ್ಲಿಗೆ, ಚೆಂಡು ಮಲ್ಲಿಗೆ ಏನೋ ಹೇಳ್ತಾರೆ, ಆಮೇಲೆ ಕಸ್ತೂರು ಮಲ್ಲಿಗೆ, ಇನ್ನೊಂದು ಭಟ್ಗಳ ಮಲ್ಲಿಗೆ ಏನೋ ಇದೆಯಂತೆ. ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ವು ನೋಡಿ. ಎಷ್ಟೊಂದು ಮಲ್ಲಿಗೆ ಹೂಗಳು, ಫುಲ್ಲು ಎಲ್ಲಿ ನೋಡಿದ್ರು ಮನೆ ಹತ್ತಿರದಲ್ಲಿ ಮಲ್ಲಿಗೆ ಗಿಡನೇ, ಮಲ್ಲಿಗೆ ಹೂಗಳೇ. ಈಗ ಸೀಸನ್ ಅಲ್ವಾ ಮಲ್ಲಿಗೆದು, ಸುಮಾರು ಏಪ್ರಿಲ್, ಮೇ, ಜೂನ್ ಇವೆಲ್ಲ ಮಲ್ಲಿಗೆಗಳ ಒಂದು ಸೀಸನ್ ಇರುತ್ತೆ. ಭಾಳ ಹೂ ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ. ತುಂಬ ಘಮ ಅಂತ ಸುವಾಸನೆ ಬೀರ್ತಾ ಇದೆ. ಎಷ್ಟು ತುಂಬ ಖುಷಿಯಾಗುತ್ತೆ ಮಲ್ಲಿಗೆ ಹೂಗಳನ್ನು ನೋಡಿದರೆ. ನನಗಂತೂ ತುಂಬಾ ಇಷ್ಟ. ಮಲ್ಲಿಗೆ, ಸೇವಂತಿಗೆ, ಇವುಗಳು, ಗುಲಾಬಿ, ಇವು 3 ಹೂಗಳು ನನಗೊಂಥರ ತುಂಬ ಇಷ್ಟ. ಅದರಲ್ಲಿ ಮಲ್ಲಿಗೆ ಹೂವಿನ ಮಾಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದೊಂದು ಬೇರೆ ಥರದ್ದು ಮಲ್ಲಿಗೆ. ಇದಂತೂ ತುಂಬಾ ಇದು ಸುವಾಸನೆ ಬರುವಂಥದ್ದು. ಇದನ್ನು ಮಾಲೆ ಕಟ್ಟಿದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹೀಗೆ ಗಿಡದಲ್ಲಿ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಮನೆಯಲ್ಲಿ ಬಹಳಷ್ಟು ಹೂವಿನ ಗಿಡಗಳಿವೆ. ಬೇರೆ ಬೇರೆ ಥರದ್ದು ಹೂವುಗಳೆಲ್ಲ ಬಿಟ್ಟಿವೆ. ಬಹಳಷ್ಟು ಹೂವುಗಳು ನೋಡಿ. ಕೆಲವೊಂದಷ್ಟು ಎಲ್ಲ ಹೂ ಹಳಸಿ ಇದಾಗಿದೆ, ಹಳೆ ಹೂವಾಗಿದೆ. ಕೆಲವೊಂದಷ್ಟು ಹೂವುಗಳು ಈಗ ಇನ್ನು ಬಿಡುತ್ತಾನೆ ಇವೆ. ಮಲ್ಲಿಗೆ ಗಿಡಗಳು ಎಷ್ಟೊಂದಿವೆ ಅಲ್ವಾ. ಇನ್ನು ತಾವರೆ ಹೂವಿನ ಗಿಡ, ಹೀಗೆ ಬೇರೆ ಬೇರೆ ರೀತಿಯ ಹೂವಿನ ಗಿಡಗಳೆಲ್ಲ ಇವೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿದರೆ ಮಲ್ಲಿಗೆ. ಆಮೇಲೆ ಸೇವಂತಿಗೆನೂ ಅಷ್ಟೇ. ಇದು ನೋಡಿ ಒಂಥರ ಗುಲಾಬಿ, ಯಾವುದೋ ಒಂದು ಬೇರೆ ಹೂವು ಅನಿಸುತ್ತೆ. ಇದು ಸೋಣೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಆಗೋದು ನೀರು ಸೋಣೆ ಅಂತ. ತುಂಬಾ ಬಿಡುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಇದರಲ್ಲೂ ಕಲರ್ ರೆಡ್ಡು ಮತ್ತು ಪಿಂಕು, ಆಮೇಲೆ ಯೆಲ್ಲೋ ಕಲರ್, ಹೀಗೆ ಒಂಥರ ಪರ್ಪಲ್ ಕಲರಿಂದು, ಹೀಗೆಲ್ಲ 3-4 ಕಲರ್ ಇರುತ್ತೆ ಇದರಲ್ಲೂ. ಇದೊಂದು ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಈ ಚೆಂಡು ಹೂವು ಅಂತ ಹೇಳ್ತಾರಲ್ವ, ಅದು ಎಷ್ಟು ಚೆನ್ನಾಗಿದೆ. ಇದನ್ನು ನೋಡಿ, ಪಿಂಕ್ ರೋಸು ಅಂದರೆ ಗುಲಾಬಿ. ಇದು ನಮ್ಮ ಮನೇಲೂ ಇದೆ. ಭಾಳಷ್ಟು ಹೂ ಬಿಡುತ್ತೆ ಗೊತ್ತಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕೆಲವೊಂದಷ್ಟು ಹೂಗಳೆಲ್ಲ ಹಳಸಿವೆ, ಕೆಲವೊಂದಷ್ಟು ಹೂಗಳು ಈಗ ಇನ್ನೂ ತಾಜಾಗಿ ಅರಳ್ಕೊಂಡು ನಿಲ್ತಿವೆ. ಇದು ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ, ಅಥವಾ ಮೋತಿ ಮಲ್ಲಿಗೆ ಅಂತ. ಮುತ್ತು ಮಲ್ಲಿಗೆ ಅಂತ ನಮ್ಮಲ್ಲಿ ಹೇಳ್ತೀವಿ. ಇದು ಸಹ ಈಗ ತುಂಬಾ ಬಿಡುತ್ತೆ ಎಲ್ಲ ಕಡೆನೂ. ಇದು ನೋಡಿ ಎಷ್ಟೊಂದು ಹೂ ಬಂದಿದೆ. ಮಗ್ಗೆಗಳು, ಇದೆಲ್ಲ ದೇವರಿಗೆ ಹಾಕಲಿಕ್ಕೂ ಚೆನ್ನಾಗಿರುತ್ತೆ. ನಿತ್ಯ ಪುಷ್ಪದ ಹೂಗಳು ಇದು ನಿಮಗೂ ಗೊತ್ತಿರ್ಬೋದು. ನಿತ್ಯ ಪುಷ್ಪದ ಹೂಗಳು, ಇದು ಕೋಟೆ ಹೂ ಅಂತ ನಾವು ಹೇಳ್ತೀವಿ. ನೀವು ಏನು ಹೇಳ್ತೀರೋ ಗೊತ್ತಿಲ್ಲ. ನಿತ್ಯ ಪುಷ್ಪ ಫ್ರೆಂಡ್ಸ್ ಎಷ್ಟು ಒಳ್ಳೆಯದಂತೆ ಗೊತ್ತಾ. ಡಯಾಬಿಟಿಸ್ ಇದ್ದವರಿಗಂತೂ ತುಂಬಾ ಒಳ್ಳೆಯದಂತೆ. ನಿತ್ಯ ಪುಷ್ಪದ ಅದೇನೋ ಬೇರಿನ ಕಷಾಯನ ಏನೋ ಮಾಡ್ಕೊಂಡೆಲ್ಲ ಕೊಡ್ತಾರೆ ಡಯಾಬಿಟಿಸ್ ಅವರಿಗೆ. ತುಂಬ ಅದರದ್ದು ಉಪಯೋಗ ಇದೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ. ಸೇವಂತಿಗೆ ನೋಡಿ, ಸೇವಂತಿಗೆ ಅಂತೂ ನನ್ನ ಫ್ರೆಂಡ್ ಮನೇಲಿ ವರ್ಷಿಡೀ ಇರುತ್ತೆ ಗೊತ್ತಾ. ಪ್ರತಿ ವರ್ಷ ಇಡೀ ಸೇವಂತಿಗೆಗಳ ಇದು ಜರ್ಬರ್ರು. ಎಷ್ಟು ಚೆನ್ನಾಗಿರುವಂಥ ಹೂಗಳು ನೋಡಿದರೆ. ಕಲರ್ ಜರ್ಬರ್ರು, ವಾ ಏನು ಚೆಂದ. ನನಗಂತೂ ಭಾಳ ಇಷ್ಟ. ಯಾವ ಹೂ ನೋಡಿದ್ರೂ ಎಂಥ ಚೆನ್ನಾಗಿರುತ್ತೆ ನೋಡಿ. ಸೇವಂತಿಗೆ ಇದು ದೊಡ್ಡ ಕಾಳು, ಒಂಥರ ಕಾಲು, ಉದ್ದುದ್ದ ಕಾಲಿನ ಸೇವಂತಿಗೆ. ಇದು ಗುಲಾಬಿ ಪಿಂಕ್ ಕಲರಿಂದು ವೈಟ್ ಸೇವಂತಿಗೆ. ಎಷ್ಟು ಚೆನ್ನಾಗಿವೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನನಗಂತೂ ನೋಡಿದಷ್ಟು ಚೆಂದ ಅನಿಸುತ್ತೆ. ನನಗೆ ನಿಜವಾಗ್ಲೂ ಈ ಥರ ಹೂವೆಲ್ಲ ಇದ್ಬಿಟ್ರೆ ಅಲ್ಲೇ ನಿಂತ್ಕೊಂಡು ಇದ್ಬಿಡೋಣ ಅನಿಸುತ್ತೆ. ಆ ಹೂವನ್ನು ನೋಡ್ತಾ ಮಾತಾಡ್ತಾ ಹೂವಿನ ಜೊತೆ ಹಾಗೆ ಅನಿಸುತ್ತೆ. ಇದು ಏನೋ ಹೇಳ್ತಾರೆ, ನಿಮಗೇನು ಗೊತ್ತಾ, ಅಶೋಕ್ ಚಂಡಿ ಏನೋ ಅಂತಾರೆ. ಇದು ಕರ್ವೀರ ಹೂ ಗೊತ್ತಾ. ಅದರದ್ದು ಕವಡೆ ಸಿಗುತ್ತೆ. ಅದರದ್ದು ನಾವು ಬೀಜ ಎಲ್ಲ ಆಟ ಆಡ್ತಿದ್ವಿ, ಕವಡೆನ ಆಡ್ತಿದ್ವಿ. ಆಮೇಲೆ ಇನ್ನು ವೆರೈಟಿ ಹೂಗಳೆಲ್ಲ. ನಮ್ಮ ಹಳ್ಳಿ ಕಡೆ ಹಾಗೆ ಅಲ್ವಾ, ತುಂಬ ಹೂವಿನ ಗಿಡಗಳಿರುತ್ತೆ. ದೇವರಿಗೆ ಹಾಕ್ಲಿಕ್ಕಂತೂ ಒಂದಕ್ಕಿಂತ ಒಂದು ಚಂದ ಹೂ. ಇದು ಗೆಂಟಿಗೆ ಅಂತ ಏನೋ ಹೇಳ್ತಾರೆ, ನನಗೆಲ್ಲದು ಅಲ್ಲ. ಕರ್ವೀರ ಹೂ, ಇದು ಪಿಂಕ್ ಕರ್ವೀರು. ಆಮೇಲೆ ಇದು ಸೇವಂತಿಗೆ. ಏನು ಒಳ್ಳೊಳ್ಳೆ ಹೂವಿನ ಗಿಡಗಳಿವೆ ಗೊತ್ತಾ ನೋಡಿ. ಇದು ಪಿಂಕ್ ಸೇವಂತಿಗೆ, ಸ್ವಲ್ಪ ಇದಿನ್ನೂ ಇದಾಗಿದೆ, ಅಂದರೆ ಹಳೇದಾಗಿದೆ ಅನಿಸುತ್ತೆ. ಇದು ಗುಲಾಬಿ. ಹಾಗೆ ನನಗಂತೂ ಎಲ್ಲಕ್ಕಿಂತ ಮಲ್ಲಿಗೆ ಮತ್ತು ಸೇವಂತಿಗೆ ನೋಡಿ. ಗುಲಾಬಿನೂ ಅಷ್ಟೇ. ಈ ಸೇವಂತಿಗೆ ನೋಡಿ, ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಭಾಳ ಒಂಥರ ನಮ್ಮಲ್ಲಿ ಇದಕ್ಕೆ ಒಂಥರ ಬೇರೆಯೇ ಕಡ್ಡಿ ಕಾಲಿನ ಸೇವಂತಿಗೆ ಅಂತ ಹೇಳ್ತಾರೆ. ಇದು ದೊಡ್ಡದು, ಎಷ್ಟು ದಿನ ಆದರೂ ಹಾಳಾಗಲ್ಲ. ಸುಮಾರು ದಿನ ಇರುತ್ತೆ ಈ ಹೂವು ಗೊತ್ತಾ, ಸೇವಂತಿಗೆ. ನಮ್ಮ ಅಮ್ಮನೂ ಭಾಳ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಅಂದರೆ ಈಗ ನಮ್ಮ ಮನೇಲಿ ಇಲ್ಲ, ನನ್ನ ಫ್ರೆಂಡ್ ಮನೇಲಿ ನಾನು ಅದೇ ಹೇಳ್ತಾ ಇದ್ದೆ. ಮಲ್ಲಿಗೆನೂ ಅಷ್ಟೇ ಭಾಳಷ್ಟು ಬಿಟ್ಟಿದೆ. ಘಮ ಅಂತ. ಅಲ್ಲ ಆ ಕಡೆ ಹೋದರೆ, ಮಲ್ಲಿಗೆ ಗಿಡದ ಹತ್ರ ಹೋಗ್ಬಿಟ್ರಂತೂ ರಾತ್ರಿಯೆಲ್ಲ ಘಮ ಸುವಾಸನೆ ಬರುತ್ತೆ ಅಲ್ವಾ. ಮಲ್ಲಿಗೆ ಗಿಡ ಯಾರ ಮನೇಲಿದೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದರದ್ದೇ ಒಂಥರ ಆ ಸುವಾಸನೆ
ತೊಗೊಳಕ್ಕೆ ಒಂಥರ ಇಷ್ಟ. ಮಲ್ಲಿಗೆದು ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟೊಂದು ಹೂ ಬಂದಿವೆ. ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಇದನ್ನು ಕಿತ್ತುಬಿಟ್ರೆ ಸುಮಾರು ಒಂದು ದೊಡ್ಡ ಮಾಲೆನ ಕಟ್ಬೋದು. ನಮ್ಮ ಮನೇಲಿ ಈಗ ಸದ್ಯಕ್ಕೆ ಒಂದೊಂದು ಹೂವು ಆಗ್ತಾಯಿದೆ, ದುಂಡು ಮಲ್ಲಿಗೆದು. ಇನ್ನೂ ಜಾಸ್ತಿ ಆಗ್ತಾಯಿಲ್ಲ, ಕಟ್ಟಿಂಗ್ ನಾನು ಜಸ್ಟ್ ಮಾಡಿದ್ದೀನಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಮಾಲೆ ಎಲ್ಲ ಕಟ್ಟಬೇಕು, ಉದ್ದ ಮಾಲೆ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಮಲ್ಲಿಗೆನೇ, ಬೇರೆ ಮಲ್ಲಿಗೆ, ಸಣ್ಣ ಒಂದೊಂದೇ ಎಸಳು ಬರುವಂಥದ್ದು. ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.